ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತಿನ ಟಾಪಿಕ್ ಬಂದು ಹೊಸದಾಗಿ ಯಾರ್ಯಾರೆಲ್ಲ ಚಾನಲ್ನ ಯೂಸ್ ಮಾಡ್ಕೊತಾ ಇದ್ದೀರೋ ಅವರಿಗೆ ಮಾನಿಟೈಸೇಷನ್ಗೆ 2026ಅಲ್ಲಿ ಏನೇನೇನ ರೂಲ್ಸ್ ಇದೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ, ಯಾಕಂದರೆ ಈ ವಿಡಿಯೋ ಬಂದು ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ ಇದೆ. ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡಿರೋದು. ನಾನು ತಿಳ್ಕೊಂಡಿದ್ದೀನಿ, ನಿಮಗೂ ತಿಳಿಸ್ಕೊಡ್ಬೇಕು ಅಂತ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಯಾಕೆ ತಡ ಮಾಡೋಣ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿದ್ರೆ ನಿಮ್ಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಇರೋ ಅರ್ಥ ಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ, ಈ ವಿಡಿಯೋದ ಉದ್ದೇಶ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಒಂದು ಕೋರಿಕೆ ಅಷ್ಟೇ. ಓಕೆನಾ? ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂತ. ಎಲ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಏನಕ್ಕೆ ನಮ್ಮದು ಮನೆಯದು ಸ್ವಲ್ಪ ವರ್ಕ್ ನಡೀತಾ ಇರೋದ್ರಿಂದ ನನಗೆ ವ್ಲಾಗ್ಸ್ನ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಒಂದು 2-3 ಮಂತ್ಸು ಈ ಥರ ನನಗೆ ಗೊತ್ತಿರೋ ಅಂಥದ್ದು ಯೂಟ್ಯೂಬ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋದನ್ನು ನಾನು ರಿಯಲೈಸ್ ಆಗಿ ಅನುಭವಿಸಿರೋದನ್ನೇ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮುಂದೆ. ಓಕೆನಾ? ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಬೇಕು. 3 ಮಂತ್ಸ್ ಆದಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬನ್ನಿ ವಿಷಯಕ್ಕೆ ಬರೋಣ. ಇನ್ನು ವಿಷಯಕ್ಕೆ ಬಂದರೆ, ಹೊಸದಾಗಿ ಚಾನಲ್ಲು ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರ್ತೀರ ಅವರು ಫಸ್ಟು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನಾವು ಯೂಟ್ಯೂಬ್ನ ಓಪನ್ ಮಾಡೋಕ್ಕೂ ಮುಂಚೆ ಯೂಟ್ಯೂಬ್ ಅವ್ರದ್ದೇ ಆದ ರೂಲ್ಸ್ಗಳಿರುತ್ತೆ. ಫಸ್ಟು ಪಾಯಿಂಟ್ ಬಂದು ನಾವು YT ರೂಲ್ಸು ಏನೇನಿರುತ್ತೆ, ಹೇಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಫಸ್ಟ್ ರೂಲ್ಸು ನಾವು ತಿಳ್ಕೊಬೇಕಾಗುತ್ತೆ. ಓಕೆನಾ? ನಾನು 4 to 5 ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾಯಿಂಟ್ಸು. ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಯೂಟ್ಯೂಬ್ ಅವ್ರದ್ದೇ ಆದ ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಸೆಕೆಂಡ್ ಬಂದರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ಯಾರೆಲ್ಲ ಹೊಸ್ದಾಗಿ ಚಾನಲ್ ಮಾಡಿರ್ತೀರಾ ಅವರು ಗೊತ್ತಿರೋರು ಮುಂಚೆನೇ ಎಲ್ಲ ಅದನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಮಾಡ್ಕೊಂಡಿರಲ್ಲ, ಅವ್ರಿಗೆ ಬಂದು ನಾವು ಕ್ರೋಮಲ್ಲಿ ಓಪನ್ ಮಾಡಿದ್ರೆ ನಮಗೆ ಅದು ಮೇಯ್ನ್ ಹೆಡ್ಲೈನ್ಸೇ ಬಂದುಬಿಡುತ್ತೆ, 2 ಸ್ಟೆಪ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ಆ ಥರ ಬಂದಾಗ ನಾವು ಡೈರೆಕ್ಟ್ ಅದ್ರ ಮೇಲೇ ಕ್ಲಿಕ್ ಮಾಡಿದ್ರೆ ಅದು ಜಿಮೇಲ್ಗೆ ಹೋಗಿ ಅದು ವೆರಿಫಿಕೇಷನ್ ಆಗುತ್ತೆ. ಅದು ವೆರಿಫಿಕೇಷನ್ ಆದರೆ ನಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಅಕೌಂಟು ತುಂಬ ಸೇಫ್ ಆಗಿರುತ್ತೆ. ಹಾಗೆ ಜಿಮೇಲ್ ಅಕೌಂಟು ಕೂಡ ತುಂಬ ಸೇಫ್ ಆಗಿರುತ್ತೆ, ಯಾರು ಹ್ಯಾಕ್ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಕಂಪಲ್ಸರಿ 2 ಸ್ಟೆಪ್ ವೆರಿಫಿಕೇಷನ್ನ ಇದನ್ನು ನೀವು ಮಾಡ್ಕೊಳ್ಲೇಬೇಕಾಗುತ್ತೆ. ಇದು ಬಂದು ಸೆಕೆಂಡ್ ಪಾಯಿಂಟ್ ಇರುತ್ತೆ. ಇದು ಗೊತ್ತಾಗಿಲ್ಲ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಯಾವ ರೀತಿ ಮಾಡಬೇಕು ನನಗೆ ಗೊತ್ತಿಲ್ಲ, ನೀವು ಹೇಳ್ಕೊಡಿ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ತುಂಬಾ ಸಿಂಪಲ್ಲು. ಅದು ಕ್ರೋಮಲ್ಲಿ ಓಪನ್ ಮಾಡಿದ್ರೆ ಹೆಡ್ಲೈನೇ ಬಂದುಬಿಡುತ್ತೆ, 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ರೆಡ್ ಕಲರ್ದ್ರಲ್ಲೇ ಬರ್ತಾ ಇರುತ್ತೆ. ಅದು ನಾನು ಸಹ ಚಾನಲ್ ಓಪನ್ ಮಾಡ್ಕೊಬೇಕಾದ್ರೆ ನಾನು ಮಾಡಿರಲಿಲ್ಲ, ನನಗೂ ಆ ಥರ ಕ್ರೋಮಲ್ಲಿ ಓಪನ್ ಮಾಡಿದಾಗ ನನಗೆ ಆ ಥರ ಬರ್ತಾ ಇತ್ತು. 5-6 ಸಲ ನೋಡಿ ತಲೆ ಕೆಡಿಸ್ಕೊಂಡು ಅದೇನು ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೇ ನೋಡಿಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು. ಇನ್ನು 2 ಸ್ಟೆಪ್ ವೆರಿಫಿಕೇಷನ್ ನೀವು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮೋನೋಗೆ ಅದು ತುಂಬ ಇಶ್ಯೂ ಆಗುತ್ತೆ, ಅಂದರೆ ಮೋನೋಗೆ ಅಪ್ಲೈನೇ ಮಾಡೋಕ್ಕಾಗಲ್ಲ, ಎರರ್ ಅಂತ ಬರುತ್ತೆ. ಇನ್ನು ಥರ್ಡ್ ಒಂದು ಬಂದು, ನಾವು ನಮ್ಮ ಚಾನಲ್ಲು ಅಂದರೆ ಮಾನಿಟೈಸೇಷನ್ ಆಪ್ಷನ್ಸು ನಮ್ಮ ಕಂಟ್ರಿಯಲ್ಲಿ ಇದೆಯಾ ಅಂತ ನಾವು ನೋಡ್ಕೊಬೇಕಾಗುತ್ತೆ. ಇದು ಒಂದು 2-3 ಕಂಟ್ರಿಯಲ್ಲಿ ಅವೈಲಬಲ್ ಇಲ್ಲ. ಅಂದರೆ ಯೂಟ್ಯೂಬ್ದು ಅಂದರೆ ನಾವು ಯೂಟ್ಯೂಬು ಇವಾಗ ಮೋನೋಗೆ ಅಪ್ಲೈ ಮಾಡ್ತೀವಿ ಅಲ್ವಾ, ಅದು ಒಂದು 2-3 ಕಂಟ್ರಿಯಲ್ಲಿ ಅವೈಲಬಲ್ ಇಲ್ಲ. ಸೊ ನಮಗೆ ಅದ್ರ ಭಯ ಇಲ್ಲ, ನಾವಿರೋದು ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಯೂಟ್ಯೂಬ್ ಕಡೆಯಿಂದ ಮಾನಿಟೈಸೇಷನ್ ಅಪ್ಲೈನ ಮಾಡ್ಕೊಬೋದು. ಫಸ್ಟು ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅಂದರೆ ಮಾನಿಟೈಸೇಷನ್ ಅಪ್ಲೈ ಇಂಡಿಯಾದಲ್ಲಿರೋರಿಗೆ ಯಾವುದೇ ರೀತಿ ಇಶ್ಯೂ ಇಲ್ಲ, ಬಟ್ ಅದೇ ರೂಲ್ಸ್ ಏನಿರುತ್ತೆ ಅದನ್ನು ತಿಳ್ಕೊಂಡು ಯಾವ ಕಂಟ್ರಿಯಲ್ಲಿರುತ್ತೆ ಯಾವ ಕಂಟ್ರಿಯಲ್ಲಿ ಇರಲ್ಲ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ನಾವು ಭಯ ಪಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಅದು ಅವೈಲಬಲ್ ಇದೆ. ಅದು ಇಲ್ದಲೇ ಇರೋದು ಒಂದು 2-3 ಕಂಟ್ರಿಯಲ್ಲಿ ಅಷ್ಟೇನಾ. ಓಕೆನಾ? ನಮ್ಮ ಕಂಟ್ರಿಯಲ್ಲಿದೆ. ಗುಡ್. ಇನ್ನು ನೆಕ್ಸ್ಟ್ ಒನ್ ಬಂದು, ನಮ್ಮ ಚಾನಲ್ಗೆ ಯಾವುದೇ ರೀತಿ ಸ್ಟ್ರೈಕ್ ಬಂದಿರಬಾರ್ದು. ಸ್ಟ್ರೈಕ್ ಅಂದರೆ ಯಾವ ರೀತಿ ಸ್ಟ್ರೈಕ್ ಅಂತ ನೀವು ಕೇಳ್ಬೋದು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇರುತ್ತೆ, ಆ ರೀತಿ ಸ್ಟ್ರೈಕ್ ಬಂದಿರಬಾರ್ದು. ಕಾಪಿರೈಟ್ ಸ್ಟ್ರೈಕ್ ಓಕೆ, ಅದು 2-3 ಸಲ ನಮಗೆ ಅವಕಾಶನ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಮೇಲ್ ಬಂದಿರುತ್ತೆ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅದು ಏನು ರೀಸನು, ಏನಕ್ಕೆ ಈ ಥರ ಆಗಿದೆ ಅಂತ ಅದು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಬಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆ ಥರ ಬಂದರೆ
ಅದು ಚಾನಲ್ ಮೊನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಅದು ಬಂದ್ರೂ ತುಂಬ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಅದು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಪೋರ್ಟ್ ಮೆಸೇಜ್ಗಳು ಹಾಕಬೇಕಾಗುತ್ತೆ, ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ, ಮೇಲ್ ಮಾಡಬೇಕಾಗುತ್ತೆ, ತುಂಬ ಜನದ ಹತ್ರ ಮಾತಾಡಬೇಕಾಗುತ್ತೆ. ಸೊ ನಮ್ಮ ಚಾನಲ್ಗೆ ಯಾವುದೇ ರೀತಿ ಸ್ಟ್ರೈಕ್ ಬರ್ದಲೇ ಇರೋ ಥರ ನೋಡ್ಕೊಬೇಕಾಗುತ್ತೆ. ಇದು ಮೇನ್ ಪಾಯಿಂಟು. ಈ ಥರ ಯಾವುದೇ ರೀತಿ ಸ್ಟ್ರೈಕ್ ಬಂದಿದ್ದರೆ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ಅಂದರೆ ಅದು ಆಗುತ್ತೆ, ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ, ಅದು ಇದು ಕಷ್ಟ ಬೀಳಬೇಕಾಗುತ್ತೆ. ಅದಕ್ಕೆ ನಾವು ಚಾನಲ್ ಓಪನ್ ಮಾಡೋಕ್ಕೂ ಮುಂಚೆನೇ ಏನೇನು ರೂಲ್ಸ್ ಇದೆ ಅದನ್ನು ತಿಳ್ಕೊಂಬಿಟ್ರೆ ಮುಂದೆ ನಮ್ಮ ಚಾನಲ್ನ ನಾವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಅಲ್ವಾ. ಇದು ಬಂದು 4th ಆಯಿತು. ಇನ್ನೊಂದು 5th ಬಂದು ನಮ್ಮ ಮೊಬೈಲಲ್ಲಿ ಯಾವುದೇ ರೀತಿ ಆ್ಯಡ್ಸೆನ್ಸ್ ಅಕೌಂಟ್ ಇರಬಾರ್ದು. ಇನ್ ಕೇಸ್ ಯಾವುದಾದ್ರೂ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ನಾವು ಮೊನೋಗೆ ಅಪ್ಲೈ ಮಾಡೋ ಟೈಮಲ್ಲಿ ನಮಗೆ ಎರರ್ ಅಂತ ಬರುತ್ತೆ, ಮಾನಿಟೈಸೇಷನ್ ಆಗಲ್ಲ ನಮ್ಮ ಚಾನಲು. ಇನ್ ಕೇಸ್ ನಾವು ಅಪ್ಲೈ ಮಾಡಿದ್ರೂ ಕೂಡ ಅದು ಎರರ್ ಅಂತ ಬರುತ್ತೆ. ಓಕೆನಾ, ಇದಿಷ್ಟು ನಾವು ಚಾನಲ್ನ ಓಪನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ತಿಳ್ಕೊಬೇಕಾಗಿರೋ ವಿಷಯಗಳು ಇಷ್ಟಿರುತ್ತೆ. ಯಾರೋ ಚಾನಲ್ನ ಯೂಸ್ ಮಾಡ್ತಾ ಇರ್ತೀರಾ ಅವ್ರಿಗೋಸ್ಕರ ಆಗಿರುತ್ತೆ. ಸೊ ಎಲ್ಲರೂ ಗೊತ್ತಿರೋರು ಇರ್ತೀರ, ಗೊತ್ತಿರೋರಿದ್ರೆ ಓಕೆ, ಗೊತ್ತಿಲ್ದಲ್ಲೇ ಇರೋರು ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ವೀಡಿಯೋಸ್ನ ನೋಡಿ ಎಲ್ಲದೂ ಅರ್ಥ ಆಗಿರುತ್ತೆ ಅಂತ ಹೇಳ್ಕೊತೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಪಾಯಿಂಟ್ ಬಂದು ಯೂಟ್ಯೂಬ್ದು ರೂಲ್ಸ್ಗಳನ್ನ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಬಂದು 2 ಸ್ಟೆಪ್ ವೆರಿಫಿಕೇಷನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಥರ್ಡ್ ಒನ್ ಬಂದು ನಾವು ಮಾನಿಟೈಸೇಷನ್ ಆಗೋವಂಥ ಕಂಟ್ರಿಯಲ್ಲಿ ಇದೀವ ಅನ್ನೋದನ್ನು ನಾವು ನೋಡ್ಕೊಬೇಕಾಗುತ್ತೆ. ಇನ್ನು 4th ಒನ್ ಬಂದು ಯಾವುದೇ ರೀತಿ ಸ್ಟ್ರೈಕ್ ಬಂದಿರಬಾರ್ದು ನಮ್ಮ ಚಾನಲ್ಗೆ. ಯಾವುದೇ ರೀತಿ ಸ್ಟ್ರೈಕ್ ಬಂದಿದ್ದರೆ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇನ್ನು ನಮ್ಮ ಮೊಬೈಲಲ್ಲಿ ಯಾವುದೇ ರೀತಿ ಆ್ಯಡ್ಸೆನ್ಸ್ ಅಕೌಂಟು ಇರಬಾರ್ದು. ಆ್ಯಡ್ಸೆನ್ಸ್ ಅಕೌಂಟ್ ಏನಕ್ಕೆ ಇರಬಾರ್ದು ಅಂದರೆ ನಮ್ಮ ಮೊನೋ ಆದಮೇಲೆ ನಮಗೆ ಪ್ರಾಫಿಟ್ ಅಂದರೆ ನಮಗೆ ಅಮೌಂಟು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅಮೌಂಟ್ ಬರೋದೇ ನಮಗೆ ಹ್ಯಾಡ್ಸ್ ವಿಡಿಯೋಗಳೆಲ್ಲ ಹಾಕಿದಾಗ ಹ್ಯಾಡ್ಸ್ ಬರುತ್ತೆ ಅಲ್ವಾ, ಆ ಆ್ಯಡ್ಸಿಂದನೇ ನಮಗೆ ಅಮೌಂಟು ಅರ್ನ್ ಆಗುತ್ತೆ. ಸೊ ಅದರಿಂದ ನಾವು ಯಾವುದೇ ರೀತಿ ಆ್ಯಡ್ಸೆನ್ಸ್ ಅಕೌಂಟ್ನ ಮೊಬೈಲಲ್ಲಿ ಇಟ್ಕೊಳ್ಳೋ ಹಾಗೆ ಇರಲ್ಲ. ಓಕೆ, ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇರಲ್ಲ ಅಂದ್ಕೊತೀನಿ, ಯಾಕಂದರೆ ನಾನು ಈ ವಿಡಿಯೋನ ಬಂದು ತುಂಬ ನೋಡಿಕೊಂಡೇ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಹೆಂಗಂದರೆ ಹಂಗೆ ಆತ್ರಕ್ಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಬಿಡಿ. ಅವ್ರು ಮಾಡ್ತಿದ್ದಾರೆ ನಾನು ಮಾಡ್ಬೋದು ಈಸಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ನಾವು ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ಫಸ್ಟು ಆ ಕೆಲಸ ಹೇಗಿರುತ್ತೆ ಏನು ಅಂದ್ಬಿಟ್ಟು ಆ ಕೆಲಸದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಆ ಕೆಲಸದ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ ನಾವು ಅದ್ರ ಮೇಲೆ ಎಫರ್ಟ್ ಆಗೋದಕ್ಕಾಗೋದು, ಮತ್ತು ಆ ಕೆಲಸನ ನಮಗೂ ಮಾಡೋದಕ್ಕೆ ಗೊತ್ತಾಗೋದು. ತಿಳ್ಕೊಂಡಿರೋ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಆ ಥರ ತಿಳ್ಕೊಂಡಿರೋ ಯಾವುದೇ ರೀತಿ ಮುಂದುವರೆದು ಯಾವುದೇ ರೀತಿ ಕೆಲಸಗಳನ್ನೂ ಮಾಡಬಾರ್ದು. ಎಸ್ಪೆಷಲಿ ಯೂಟ್ಯೂಬಲ್ಲಿ ಇವಾಗೊಂದು 2026 ಇವಾಗೊಂದು ತುಂಬಾ ರೂಲ್ಸ್ಗಳಿದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲದೂ ಕ್ಲಿಕ್ ಆಗಲ್ಲ. ಇನ್ನು ಲೈವ್ ಎಲ್ಲ ವೈರಲ್ ಆದರೆ ಓಕೆ, ಬಟ್ ನಾರ್ಮಲಾಗಿ ಸಬ್ ತೊಗೊಳೋದೂ ಕಷ್ಟ ಇದೆ, ವೀಡಿಯೋಸ್ ವ್ಯೂಸ್ ಆಗೋದು ಕಷ್ಟ ಇದೆ. ಯಾಕಂದರೆ ನಮಗೆ ಕಾಂಪಿಟೇಷನ್ ತುಂಬಾ ಇದೆ ಇವಾಗ. ಈಗ 2-3 ವರ್ಷ ಹಿಂದೆ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ರೆ ಆರಾಮಾಗಿ ನಮಗೆ ಕ್ಲಿಕ್ ಆಗ್ತಾ ಇದ್ವಿ, ಮುಂದೆ ಬರ್ತಾ ಇದ್ವಿ, ವೀಡಿಯೋಸ್ ಚೆನ್ನಾಗಿ ವ್ಯೂಸ್ ಆಗೋದು. ಬಟ್ ಇವಾಗ ಯೂಟ್ಯೂಬ್ ಚಾನಲ್ಲು ಗಲ್ಲಿಯಲ್ಲೂ ಓಪನ್ ಮಾಡ್ಕೊಳ್ತಾರೆ. ಮನೆಯಲ್ಲಿರೋರು ಎಲ್ಲರೂ ಕೂಡ ಓಪನ್ ಮಾಡ್ಕೊತಾರೆ, ಆಟ ಆಡೋ ಮಕ್ಕಳು ಕೂಡ ಓಪನ್ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ರಿಗೂ ಸಕ್ಸಸ್ ಸಿಗಲ್ಲ. ಯಾವುದೇ ಒಂದು ಸಕ್ಸಸ್ಸು ಸಿಗಬೇಕು ಅಂದ್ರೂ ಅದ್ರ ಹಿಂದೆ ನಮ್ಮ ಪರಿಶ್ರಮ ಇರಬೇಕಾಗುತ್ತೆ. ನಾವು ಎಲ್ಲಿ ಪರಿಶ್ರಮನ ಹಾಕ್ತೀವೋ ಅಲ್ಲಿ ನಮ್ಮ ಒಂದು ಯಶಸ್ಸಿಗೆ ಕಾರಣ ಇರುತ್ತೆ. ಇನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೂ ಮುಂಚೆ ನಾವು ಯಾವ ರೀತಿ ಕಂಟೆಂಟ್ನ ಮಾಡ್ತೀವಿ ಅನ್ನೋದು ಮೇಯ್ನು ಇದು. ಓಕೆನಾ, ಇದು ಒಂದು 6 ಪಾಯಿಂಟ್ ಅಂತಲೇ ಇಟ್ಕೊಳ್ಳಿ. ಮೇಯ್ನ್ ಬಂದು ಯಾವ ರೀತಿ ಕಂಟೆಂಟ್ನ ಮಾಡಬೇಕು ಅನ್ನೋದನ್ನ ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀವಿ, ಆಮೇಲೆ ಬೇರೆ ಯಾವುದೋ ಒಂದು ವಿಡಿಯೋ ಹಾಕ್ತೀವಿ, ಆ ವಿಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬಂತು ಅಂದ್ಬಿಟ್ಟು ಆಮೇಲೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು. ಮತ್ತು ಚಾನಲ್ಲು ಅಷ್ಟೇ, ಮೇಯ್ನ್ ಚಾನಲ್ ನೇಮು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಕರೆಕ್ಟಾಗಿ ಒಂದು ಚಾನಲ್ ನೇಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಮನ್ಸಿಗೆ ಬಂದಾಗ ಚಾನಲ್ ನೇಮ್ನೆಲ್ಲ ಚೇಂಜ್ ಮಾಡಬಾರ್ದು, DPನ ಚೇಂಜ್ ಮಾಡಬಾರ್ದು. ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಇವಾಗ ಒಂದು ಚಾನಲ್ ಒಂದು ನೇಮ್ ಹಾಕಿರ್ತೀವಿ, ಅದರಿಂದ ಸರ್ಚ್ ಮಾಡೋರಿಗೆ ಈಸಿಯಾಗಿ ಸಿಗ್ತಾ ಇರ್ತೀವಿ. ಸೊ ನಾವು ಸಡನ್ನಾಗಿ ಚಾನಲ್ ನೇಮ್ ಚೇಂಜ್ ಮಾಡಿಕೊಂಡ್ರೆ, DPನ ಚೇಂಜ್ ಮಾಡಿಕೊಂಡ್ರೆ ನಮ್ಮನ್ನು ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ ಅಲ್ವಾ.
ಅವರಿಗೆ ಅದು ತೊಂದರೆ ಆಗುತ್ತೆ. ಮತ್ತು ಸಜೆಸ್ಟಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ನಮ್ಮ ಚಾನಲ್ಲು ಬೇಗ ಸಿಗಲ್ಲ. ಇದು ತುಂಬಾ ಇಶ್ಯೂಸ್ ಆಗುತ್ತೆ. ಮತ್ತು ವೀಡಿಯೋಸ್ ವ್ಯೂಸು ಆಟೋಮೆಟಿಕ್ ಕಮ್ಮಿ ಆಗಿಬಿಡುತ್ತೆ. ಸೊ ಅದರಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ನಿಮ್ಮ ಕಂಟೆಂಟ್ ಏನು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ಡಿ ಪಿನೂ ಅಷ್ಟೇ ಈ ರೀತಿ ಹಾಕೋಣ ಅಂದ್ಬಿಟ್ಟು ಒಂದು ಡಿ ಪಿ ಹಾಕ್ಕೊಳ್ಳಿ. ಚಾನಲ್ ನೇಮ್ನೂ ಅಷ್ಟೇ ಫಸ್ಟೇ ಡಿಸೈಡ್ ಮಾಡಿಕೊಂಡು 5 ರಿಂದ 6 ಸಲ ಕುತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡಿ ಅಪ್ಲೋಡ್ ಮಾಡಿ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿರೋ ವಿಷಯ ಆಗಿರುತ್ತೆ. ಯಾರಿಗಾದರೂ ವಿಷಯ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ. ಹೈಪ್ ಮಾಡಿದ್ರೆ ನನ್ನ ವೀಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಈ ಮೆಸೇಜ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.